ಇನ್ನು ಉರ್ದು ಶಾಲೆಗಳ ವೇಳಾಪಟ್ಟಿಯಲ್ಲಿ ಬದಲಾವಣೆ ಮಾಡಲಾಗಿದೆ. ಕಾರಣ ರಂಜಾನ್ ಮಾಸದಲ್ಲಿ ಶಾಲೆಗಳ ವೇಳಾಪಟ್ಟಿ ಬದಲು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಇತ್ತು. ಅದರಂತೆ ಬದಲು ಮಾಡಲಾಗಿದೆ. ವೇಳಾಪಟ್ಟಿ ಬದಲು ಮಾಡಿ ನಿರ್ದೇಶನಾಲಯದಿಂದ, ಅಂದರೆ ಈ ಉರ್ದು ಮತ್ತು ಅಲ್ಪಸಂಖ್ಯಾತ ಭಾಷಾ ಶಾಲೆಗಳ ನಿರ್ದೇಶನಾಲಯದಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಅಥವಾ ಆದೇಶವನ್ನು ಹೊರಡಿಸಲಾಗಿದೆ. ಉಪವಾಸ ಹಿನ್ನೆಲೆಯಲ್ಲಿ ಅರ್ಧ ಗಂಟೆ ಮೊದಲೇ ತೆರಳೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಅನುದಾನಿತ, ಅನುದಾನ ರಹಿತ ಶಾಲೆಗಳಲ್ಲಿ ಮುಂಚಿತವಾಗಿ ವಿದ್ಯಾರ್ಥಿಗಳು ಹಾಗೆ ಶಿಕ್ಷಕರನ್ನು ಕಳಿಸ್ಕೊಡಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಇದು ರಂಜಾನ್ ಮಾಸದಲ್ಲಿ ಉಪವಾಸ ವ್ರತ ಇರುವಂಥ ಕಾರಣವಾಗಿ ಈ ಆದೇಶ. ಕೇವಲ ಇದು ರಂಜಾನ್ ಮಾಸದ 1 ತಿಂಗಳಿಗೆ ಮಾತ್ರ ಅನ್ವಯ ಆಗುವಂತಹ ತೀರ್ಮಾನ. ಗ್ಯಾಸ್ ಲೀಕ್ ಆಗಿ ಗಂಭೀರವಾಗಿ ಗಾಯಗೊಂಡಿದ್ದಂತಹ 3 ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಒಂದೇ ಕುಟುಂಬದ 3 ಸಾವನ್ನಪ್ಪಿದ್ದಾರೆ. 55 ವರ್ಷದ ಸಿದ್ದರಾಜು, 50 ವರ್ಷದ ಅವರ ಪತ್ನಿ ಚಂದ್ರಮ್ಮ, ಜೊತೆಗೆ 22 ವರ್ಷದ ಪುತ್ರ ಪ್ರಶಾಂತ್ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 3 ಸಾವನ್ನಪ್ಪಿದ್ದಾರೆ. ಮೃತರು ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ನಿವಾಸಿಗಳು ಅನ್ನೋದು ತಿಳಿದು ಬಂದಿದೆ. ಜನವರಿ 26ನೇ ತಾರೀಕಿನಂದು ಮನೆಯಲ್ಲಿ ಉಪಹಾರ ತಯಾರಿಸುವಂಥ ಸಂದರ್ಭದಲ್ಲಿ ಅನಿಲ ಸೋರಿಕೆಯಾಗಿತ್ತು. ಸಿಲಿಂಡರ್ ಸೋರಿಕೆಯಾಗಿ ಮನೆಯಲ್ಲಿ ಬೆಂಕಿ ಹೊತ್ಕೊಂಡ್ಬಿಟ್ಟಿತ್ತು. ಗಂಭೀರವಾಗಿ ಗಾಯಗೊಂಡಿದ್ದರು. ಈಗ ಇವರೆಲ್ಲ ಮೃತಪಟ್ಟಿದ್ದಾರೆ.